ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರೂಪಶ್ರೀ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಇನ್ನೂ ನನ್ನ ಚಾನಲ್ಗೆ ಹೋಗಿ ಬೆಲ್ ಐಕಾನ ಕ್ಲಿಕ್ ಮಾಡಿರಾ ಅವರು ಬೆಲ್ ಐಕಾನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ನನ್ನ ತಂಗಿ ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಅಜ್ಜಿಗೆ ಸ್ವಲ್ಪ ಸ್ನಾನ ಮಾಡಿಕೊಂಡು ಆಚೆ ಬಂದಾಗ ಬಿದ್ದೋಗ್ಬಿಟ್ಟಿದ್ರು. ಹಂಗಾಗಿ ಅಜ್ಜಿಗೆ ಸ್ವಲ್ಪ ಓಡಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ನಾನು ನನ್ನ ತಂಗಿನೇ ಎಲ್ಲ ಸ್ವಲ್ಪ ಕೆಲಸ ಮಾಡಿದ್ವಿ. ಅಮ್ಮ ಎಲ್ಲ ಅಡುಗೆ ಮಾಡಿದ್ರು. ಬೆಳಗ್ಗೆ ಬೇಗ ಎದ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ನೋಡಿ, ಇದು ನಮ್ಮ ಔಟ್ಫಿಟ್. ನಾನು ನನ್ನ ತಂಗಿ ಒಂದೇ ಥರ ಟಾಪ್ ತೊಗೊಂಡಿದ್ವಿ, ಬಟ್ ಅವಳ ಜೊತೆ ಫೋಟೋ ಶೇರ್ ಮಾಡೋಕ್ಕಾಗಲಿಲ್ಲ. ಇದು ನಾನು ನನ್ನ ತಮ್ಮ ಆಮೇಲೆ ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡಿದ್ಲು. ನಾನು ಆ ಗ್ಯಾಪಲ್ಲಿ ಬಂಕಿಗೆ ಬಂದುಬಿಟ್ಟು ಬಂಕಲ್ಲಿ ಸ್ವಲ್ಪ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಮನೆಗೆ ಮತ್ತೆ ರಿಟರ್ನ್ ಹೋಗಿದೆ. ಹಂಗಾಗಿ ಸ್ವಲ್ಪ ಟ್ರಾವೆಲ್ ಟೆನ್ಷನ್ ಇದರಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಯಿತು. ನನಗೆ ಇಮಿಡಿಯೇಟ್ ಟಿಫನ್ ಲೇಟಾಗಿ ಮಾಡಿದ್ರು ಕೂಡ ತಲೆನೋವು ಬಂದುಬಿಡುತ್ತೆ. ಹಾಗಾಗಿ ತಲೆನೋವು ಬಂದಿತ್ತು. ಹಂಗೂ ಲೈಟಾಗಿತ್ತು ಅಂತ ಅಂದ್ಬಿಟ್ಟು ಹಂಗೆ ಅತ್ತೆ ಮನೆಗೆ ಹೋಗಿದ್ದೆ. ಅತ್ತೆ ಮನೆ ಪೂಜೆ, ನಮ್ಮ ಮನೆ ಪೂಜೆ ಆಗಲೇ ನೋಡಿದ್ರಿ. ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಏನೂ ತಿನ್ನೋಕ್ಕಾಗ್ತಿರಲಿಲ್ಲ, ಬಟ್ ಪುಳಿಯೋಗರೆ ತಿನ್ಕೊಂಬಂದಿದ್ದೆ ಸ್ವಲ್ಪ. ಅಲ್ಲಿಂದ ಸೀದಾ ಅತ್ತೆ ಮನೆಗೆ ಬಂದೆ. ಅತ್ತೆ ಪೂಜೆ ಮಾಡ್ತಾಯಿದ್ರು. ಇನ್ನು ಪೂಜೆ ಮಾಡಿ ಡೆಕೋರೇಷನ್ ಮಾಡಿದರು. ಇವತ್ತು ನಮ್ಮೂರಲ್ಲಿ ಸಂಕ್ರಾಂತಿ ಪ್ರಯುಕ್ತ ದೀಪೋತ್ಸವ ಮಾಡಿದರು, ಬಟ್ ಆಗಲಿಲ್ಲ ನನಗೆ. ತೀರಾ ತಲೆನೋವಾದ ಕಾರಣ ತಿಂದಿದ್ದ ಪುಳಿಯೋಗರೆ ಕೂಡ ವಾಮಿಟ್ ಆಗೋಯಿತು. ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಫುಲ್ ರೆಸ್ಟ್ ಇರಬೇಕಾಗಿತ್ತು. ಸೊ ಮಲ್ಕೊಂಬಿಟ್ಟಿದ್ದೆ. ಹಂಗಾಗಿ ಹೋಗೋಕ್ಕಾಗಲಿಲ್ಲ. ತುಂಬ ಬೇಜಾರಿತ್ತು ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ನಿಜವಾಗ್ಲೂ ದೇವ್ರ ಮೆರವಣಿಗೆ ಬಂದಿದ್ದು ಸಖತ್ ಖುಷಿ ಆಯಿತು. ದರ್ಶನ ಮಾಡೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ದೇವ್ರ ಅನುಗ್ರಹ ಇವತ್ತು ನಾನು ಮಾಡಲೇಬೇಕಂತ ನಾನೇ ಬರ್ದಿತ್ತು ಅನಿಸುತ್ತೆ. ಸೊ ಆ ತಾಯಿ ಬ್ಲೆಸ್ಸಿಂಗ್ಸ್, ಆ ಗಾಡ್ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ಕೇಳಿಕೊಂಡು ಆ ತಾಯಿ ಹತ್ರ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಬ್ಬದ ದಿನ ಎಲ್ರಿಗೂ ಸಿಹಿ ಸುದ್ದಿ ಕೇಳಲಿ, ವರ್ಷ ಪೂರ್ತಿ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ನೋಡ್ತಿರ್ಬೋದು, ಹುಡುಗರಿಗೆ ಡ್ಯಾನ್ಸ್ ಅಂದ್ರೆ ಸಖತ್ ಇಷ್ಟ ಅಲ್ಲ. ತಮಟೆ ಸೌಂಡ್ ಬಂದರೆ ಸಾಕು, ಅವ್ರ ಕಾಲು ಕೈ ನಿಲ್ಲೋದೇ ಇಲ್ಲ. ಆ ರೀತಿ ಡ್ಯಾನ್ಸ್ ಆಡ್ತಿದ್ರು. ಆ್ಯಂಡ್ ಎಲ್ರಿಗೂ ಗುಡ್ ನೈಟ್. ನಮ್ಮ ಸೋಫಿ ಜೊತೆಗೆ ನೋಡಿ ಎಷ್ಟು ಮುದ್ದಾಗಿ ಮಲಗಿದ್ದಾಳೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.